ಜೀವಂತ ಸುಂದರಿಯಂತಿರುವ ಶಿಲಾಬಾಲಕಿಯರು, ಫಳ ಫಳನೆ ಒಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಾಸ, ಯಾರನ್ನೊಂದು ಸಾರಿ ಬಿಗಿದಪ್ಪಲೇ. ಹಲೋ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರಾದಿರ, ಕುರುವಂಶ ಕುಲ ತಿಲಕ ಕೌರವೇಶ್ವರಾದಿ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರಾದಿ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಫಲ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಲ್ಲಿ ಧೀರ ಪ್ರಚಂಡ ಕೌರವ ರಣರಂಗದಲ್ಲಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ಕೌರವೇಶ್ವರ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ಎಲ್ಲವೂ ನನ್ನ ಕನಸಿನಂತೆಯೇ ಮೋಸವಾಗುತ್ತಿದೆಯಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿದೆಯೇ? ಕೃಷ್ಣ, ಈ ನಿನ್ನ ಮಾಯಾಸನಾಗಾರವನ್ನು ಕಂಡು ಬೆಳಗಾಗುವನಲ್ಲ. ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ದಾರಿಗೆಗೆ ಬಂದಾಗಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ಮುಂದೆ ನೋಡುವೆನು. ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿರ್ದೇಶಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲೇ ಕುಳಿತುಕೊಳ್ಳಿ. ಕೃಷ್ಣ, ಕೃಷ್ಣ, ಉತ್ತರೆಯ ಸಂದರ್ಭದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನು ನಂದು ಮಲಗಿರುವೆಯ? ಮಲಗು, ಮಲಗು. ತನ್ನ ರಾಜ್ಯ ಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖ ಕಲ್ಪದಲ್ಲಿ ಲೀನವಾಗಿರುವ ಈ ನಿಮ್ಮ ಕೃಷ್ಣನು ಎಂತ ಸುಖ ಪುರುಷನೆಯ? ಅದಿರಲಿ ಸಾತ್ಯಕಿ, ನಿನ್ನಲ್ಲೊಂದು ಮಾತು. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧ, ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಬಂದಿರುವೆ. ಅದನ್ನು ನಾವು ಹೇಳಲು ಸಾಧ್ಯವಿಲ್ಲ ಸುಯೋಧನ. ಏಕೆ ಸಾತ್ಯಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಅವರು ಎಲ್ಲಿರುವರೋ ನಾವು ಅಲ್ಲೇ ಇರುವವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಮಾಧವ ಸಹಿತ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ ಅಲ್ಲವೇ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನ್ಯಾರು? ಚಂದ್ರಕುಲ ಚಕ್ರೇಶ್ವರ ಹೈತಮ ದಿಗ್ಗಂತನಾದ ನಾನು ಈ ಗೋಪಾಲನ ಪದಡದಲ್ಲಿ ಕುಳಿತುಕೊಳ್ಳುವುದೇ?
ನಲಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡೆ ಬಂದೆ ನಿನಗಾಗಿ ನಾನು ಓಡೋಡೆ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ 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 ಕೇಶವನೇ ನಯನ ಮಾಮೃತವ ಕೇಶವನೇ ನಯನ ಮಾಮೃತವ ನೆನೆಯುತ್ತೆ ನಲಿದಿದೆ ಈ ನನ್ನ ಜೀವ ನೆನೆಯುತ್ತೆ ನಲಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡೆ ಬಂದೆ ವಾಸುದೇವ ನಿನಗಾಗಿ ನಾನು ಓಡೋಡೆ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಖ? ಏಕೆ ಏನಾಯಿತು ಸಾತ್ಯಕಿ? ಅದನ್ನು ನಾನು ನನ್ನ ಬಾಯಿಂದ ಹೇಳಲಾರೆ, ನೀನೇ ನಿನ್ನ ಕಣ್ಣಾರೆ ನೋಡು. ಓಹೋ, ಹಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯಿಂದಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುತ್ತಿರುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನು ನಂತರ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ಬಂದೆ ಎಂದು ತಿಳಿದ ಬಳಿಕವೇ ನಾನು ಧಾರಕೆಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನ ರೂಪದ ಫಲವು ಅವರಿಗೆ ದೊರಕುವುದು. ಸುಯೋಧನ, ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ? ಧನಂಜಯ, ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ಕೃಷ್ಣನು
ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ, ನಾನು ಮರೆತಿಲ್ಲ, ನಾನು ಮರೆತಿಲ್ಲ, ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ. ಸರಿ ಸರಿ, ನಿನ್ನ ಇಷ್ಟ ಬಂದ ಜಾಗದಲ್ಲಿಯೇ ಕುಳಿತುಕೋ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಮೂರು ಲೋಕ ಮಂಗಳಕರವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವೇ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು. ಎನ್ನ ಮೊರೆ ಕೇಳ, ಎನ್ನ ಮೊರೆ ಕೇಳ. ಪರಮ ಕೃಪಾಳು. ವಾಸುದೇವ,
ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಭವಬಂಧನ ನಿಗಿಸೋ ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಮಾತಾಡಮಯ್ಯ. ಯಾರು? ಧನಂಜಯ. ಸೌಖ್ಯವೇ? ಸಮಾಚಾರವೇ? ಬಂದವನು ನೀನಾದರೂ ಎಚ್ಚರಗೊಳಿಸಬಾರದಾಯಿತೆ. ಚೀಚಿ, ಈ ಚರಣದಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧಿಯೇ ನನಗೆ ಶ್ರೀರಕ್ಷೆ, ನಿನ್ನ ಪಾದ ಪರಾಧವೇ ನನಗೆ ಮಹಾಪ್ರಸಾದ ದೇವ. ರಾಸ್ತು ಪಾತ್ರ. ವಾಸುದೇವ, ಯಾರು? ದುರ್ಯೋಧನ. ಸೌಖ್ಯವೇ? ಸಮಾಚಾರವೇನು ಭಾವ? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಯಿತೆ. ಕೃಷ್ಣ, ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಾಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ನಿಮ್ಮ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಬಿಗಿದು ಬಿಟ್ಟೆಯಲ್ಲ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರೆ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇರಲಿಲ್ವಲ್ಲ. ಅದಿರಲಿ, ನೀವಿಬ್ಬರೂ ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕಾರಣ ಪರಸೆಲೆಯನ್ನು ಮಾಡಿದಂತೆ ಭೀಕರ ಬರದಿಂದ ಬಂದಿರುವುದು ಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ಏನು? ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ಏನು ಭಾವ? ಕೌರವರಿಗೂ ಪಾಂಡವರಿಗೂ ಸಂಗ್ರಹವೇ? ಇದೆಂತಹ ಅಕಾರ್ಯ ಭಾವ. ಹಾಗಾದರೆ ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತಿದೆ. ಹೌದು ಪರಮಾತ್ಮ. ತಥಾಸ್ತು ಪಾತ್ರ. ಅರ್ಜುನ, ಈ ಉಭಯ ಸಂಕಟದಲ್ಲಿ ನಾನೀಗ ಏನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ತಥಾಸ್ತು ಪಾತ್ರ. ವಾಸುದೇವ, ನೀನು ನಮಗಿಬ್ಬರಿಗೂ ಸಮಾನ ಬಂಧು. ಮೊದಲು ಇಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಭಾವ, ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುತ್ತದೆ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಭಾವ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನದು ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ನಿರಾಸೆ.
ಭರತ ಕಂಡ ಫಲೆಯಾದಿಂದ ಲಾಭಯಾದಿಗೋ ಸಂತಾಪದೋರಿತ ಬೇಡವಾಗಿ ಕಟ ಸಮರಸ ಅಲೋಚಿತ ಭರತ ಕಂಡ ಫಲೆಯಾದಿಯಿಂದ ಲಾಭಯಾದಿಗೋ ಅರ್ಜುನ ಕವಿಯರೊಡನೆ ಸಾಗಿ ಭರತ ಭೂಮಿ ಆಳ ಭಯದಿ ಸಗೈಯರೊಡನೆ ಸಾಗಿ ಭರತ ಭೂಮಿ ಆಳ ಭಯದಿ ಒಂದು ಬಾಲಗಾರ ಕರಿಯುವ ಒಂದು ಬಾಲಗಾರ ಕರಿಯುವ ಭಾರಣ ಹೋಮ ಮಾಡಬೇಡ ಅರ್ಜುನ ಮಾರಣ ಹೋಮ ಮಾಡಬೇಡ ಭ್ರಾಂತನಾಗಿ ನೋಡೋಗಬೇಡ ಭರತ ಕಂಡ ಫಲೆಯಾದಿಯಿಂದ ಲಾಭಯಾದಿಗೋ ಸಂತಾಪದೋರಿತ ಬೇಡವೋ ಈ ನಟ ಸಮರಸ ಅಲೋಚಿತ ಭರತ ಕಂಡ ಫಲೆಯಾದಿಯಿಂದ ಲಾಭಯಾದಿಗೋ ಲಾಭಯಾದಿಗೋ ಬಾಬಾ ದುರ್ಯೋಧನ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿದು ಹೋಗುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಏನು ನಿನ್ನ ಸಲಹೆ? ಕೃಷ್ಣ ಬಾವ, ನಿನ್ನ ಹಿತವಚನವನ್ನು ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ನನಗೆ ಸಹಾಯ ಮಾಡುವೆಯೋ ಅಥವಾ? ಓಹೋ, ಮುಂದೆ ಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಾಗಿರುವಾಗ ನನ್ನ ಮಾತು ರುಚಿಸುವುದಿಲ್ಲ. ಆದರೆ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರವು ಈತನಿಗಿರುವುದು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಾಯುಧನು ನಿರಸ್ತ್ರನು ಯುದ್ಧ ವಿಮುಖನೂ ಆದ ನಾನೇ ಒಂದು ಕಡೆ. ಈ ಎರಡರಲ್ಲಿ ಪಾರ್ಥ ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು ಪಾರ್ಥ. ಕೃಷ್ಣ ಬಾವಾ, ಭಲೆ ಭಲೆ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಇವನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಸಹಾಯವಾದರೂ ಏನು? ಕೃಷ್ಣ, ಕೃಷ್ಣ, ನಿನ್ನ ಅಕ್ಷೋಹಿಣಿ ಸೈನ್ಯ, ನಿನ್ನ ಅಕ್ಷೋಹಿಣಿ ಸೈನ್ಯವೇ ನನ್ನ ವಶಕ್ಕೆ ಬರಲಿ. ಭಲೆ ಭಲೆ ಬಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಳ್ಳಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ವಾಸುದೇವ, ಪರಮಾತ್ಮ,
ನೀನು ಬಲು ಕಪಟಿ, ಪಕ್ಷಪಾತಿ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮುಂಬರುವ ಕುರುಕ್ಷೇತ್ರದಲ್ಲಿ ಯಾರ ಪಕ್ಷವಾಗಿಯೂ ಆಯುಧವನ್ನು ಧರಿಸಿ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೀಯ, ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ. ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆನು. ಈಗ ಆ ಮಾತುಗಳು ಏಕೆ ಭಾವ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಮುಂದೆ ಸಂಧಿಸೋಣ. ಅದು ಸಮರಾಂಗಣದಲ್ಲಿ. ಸಂಚು ಫಲಿಸಿತೆಂದು ಯುದ್ಧ ಬೇಡ, ಮುಂದೆ ಸಂಧಿಸೋಣ. ಅದು ಸಮರಾಂಗಣದಲ್ಲಿ. ಇನ್ನು ನನ್ನ ಧಾರಕೆ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸ
ಅಭಯವಾಯಿತು ಎನ್ನ ಮನೋಹರ ಅಭಯವನೇ ಲೋಕತೆ ಅಭಯವನೇ ಪರಮಾತ್ಮ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಇಂತಿಮ ಪಾಲಿಪ ಬಂಧು ತಾನಾದ ಪರಮಾತ್ಮ ಇಂತಿಮ ಪಾಲಿಪ ಬಂಧು ತಾನಾದ ಅಭಯವನೇ ಏಲೋಪತೆ ಅಭಯವನೇ ಧನ್ಯತೆಯಾದೆವು ಪುಣ್ಯೋದಯದೇ ಕೃಷ್ಣ ಧನ್ಯತೆಯಾದೆವೋ ಪುಣ್ಯೋದಯದೇ ಧನ್ಯತೆಯಾದೆವೋ ಪುಣ್ಯೋದಯದೇ ರಾಧಾ ರಮಣ ಕೈವಶನಾದ ಪರಮಾತ್ಮ ರಾಧಾ ರಮಣ ಕೈವಶನಾದ ಅಭಯವನೇ ಏಲೋಪತೆ ಅಭಯವನೇ ಅಭಯವನೋ ನೀಡಿದ ಯದುಪತಿಯೇ ಅಭಯವನೋ ನೀಡಿದ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ವಾಸುದೇವ ವಾಸುದೇವ ಎಂತಹ ಕಾರ್ಯವನ್ನು ಮಾಡಿದೆ? ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ವಾಸುದೇವ ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ದೇವ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ತಾಸ್ತು ಪಾರ್ಥ. ಮಾಧವನೇ ನಯ ದಯದೇ ದಯದೇ ಮಾಧವನೇ ನಯ ದಯದೇ ಇಲ್ಲದೆ ಜಗದಿ ಪರಮಾತ್ಮ ಪಾರ್ಥ ವಾಸುದೇವ ಅರ್ಜುನ ಒಂದುವೆ ನಾ ಜಯ ಇಲ್ಲದೆ ಜಗದಿ ಮುರಹರಿ ನೀಲಯ ಒಲುಮೆಯ ಬಲದಿ ಪಾರ್ಥ ಮುರಹರಿ ನೀಲಯ ಒಲುಮೆಯ ಬಲದಿ ಮಾಧವನೇ ನಯ ದಯದೇ ದಯದೇ ಮಾಧವನೇ ನಯ ದಯದೇ 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 ಪರಮಾತ್ಮ
ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ಗದ ಧನಿತ ದೇವ್ಯ ವಿಜಯೋ ದುಡತಿ ಗದ ಧನಿತ ದೇವ್ಯ ವಿಜಯೋ ದುಡತಿ ಯದ ಗಡದಿರುವುದೋಕೆ ಕಡು ನೀರದಿ ನೆನೆಸಿ ಯದ ಗಡದಿರುವುದೋಕೆ ಕಡು ನೀರದಿ ನೆನೆಸಿ ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕಾತನು ನೀನೆ ಪರಮಾತ್ಮ ವಿಜಯಕ್ಕೆ ಕಾರಣ ಕಾತನು ನೀನೆ ವಿಜಯಕ್ಕೆ ಕಾರಣ ಕಾತನು ನೀನೆ ಪರಮಾತ್ಮ ವಿಜಯಕ್ಕೆ ಕಾರಣ ಕಾತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವನೇ ನಯ ದಯದೆ ದಯದೆ ಮಾಧವನೇ ನಯ ದಯದೆ ಬಂದವೆ ನಾ ಜಯಲ್ಲದೆ ಜಗದೆ ವಾಸುದೇವ ಬಂದವೆ ನಾ ಜಯಲ್ಲದೆ ಜಗದೆ ಮುರಹರಿ ನಿನ್ನಯ ಒಲುಮೆಯ ಬಲದೆ ಪರಮಾತ್ಮ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವನೇ ನಯ ದಯದೆ ದಯದೆ ಮಾಧವನೇ ನಯ ದಯದೆ 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 ಪರಮಾತ್ಮ ಪಾತನಿನ್ನಯ ಹಿತವ ಸತತವು ನಾ ಬಯಸಿ ಪಾತನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನೀನ ಬಿಡದಲೆ ಬೋರವೇ ಪಾತ ಅನವರತವು ನೀನ ಬಿಡದಲೆ ಬೋರವೇ ಪರದನು ಮಾನವ ಪಾತ ಪಾತ ಪಾತ
ಸಾಧಿಸು ಕಾರ್ಯ ಭಯವೇದಕ್ಕೆ ಗೆಲ್ಲೋ. ಪಾರ್ಥ ಸಾಧಿಸು ಕಾರ್ಯವ ಭಯವೇದಕ್ಕೆ ಗೆಲ್ಲೋ. ಸಾಧಿಸು ಕಾರ್ಯವ ಭಯವೇದಕ್ಕೆ ಗೆಲ್ಲೋ. ಸಾಧಿಸು ಕಾರ್ಯವ ಭಯವೇದಕ್ಕೆ ಗೆಲ್ಲೋ. ಸಾಧಿಸು ಕಾರ್ಯವ ಭಯವೇದಕ್ಕೆ ಗೆಲ್ಲೋ. ಕಾತುರವೇದ ಕೋವಿಜಯ ವಿಜಯ ಕಾತುರವೇದ ಕೋವಿಜಯ ವಿಜಯ ವಿಜಯ. ವಾಸುದೇವ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ರಗಳ ರಜ್ಜುಗಳನ್ನು ಹಿಡಿಯಲಿ. ನನಗೊಂದು ಗತಿಯನ್ನು ತೋರಿಸು ದೇವ. ಅರ್ಜುನ, ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿಯಲ್ಲ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯವು. ನನ್ನ ನಿನ್ನಲ್ಲಿ ಇಂದ್ರಜಾಲವೇಕ ಮಾಧವ. ಅಂತೂ ನಿನ್ನನ್ನು ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆನಲ್ಲ. ನಾನೇ ಧನ್ಯನು ದೇವ, ತಥಾಸ್ತು ನಾನೇ ಪಾರ್ಥ. ಧನ್ಯನು. ಧನ್ಯನಾದೆನ ಹರಿಯೇ, ಧನ್ಯನಾದೆನ ವಾಸುದೇವ. ಪಾರ್ಥ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆನಯ್ಯ ನೇಮ ತವ ಕರುಣೆಯ ಬಲದಿ. ವಾಸುದೇವ, ಪರಮಾತ್ಮ. ಮಾನ್ಯನಾದೆನಯ್ಯ
ಪಾರ್ಥ ಗಗನದೊಳು ಕುರುಪತಿಯ ಜಯವ ಹದಗೆಡಿಸಿ ಗೆಲುವ ತರುವ ನಾವು. ವಾಸುದೇವ ಅಲೆ ಅಲೆ ಗಗನದೊಳು ಕುರುಪತಿಯ ಜಯವ ಹದಗೆಡಿಸಿ ಗೆಲುವ ತರುವ ನಾವು. ಮಾಧವನೇ ನೀಯನ ಬಲದ ಸಾರಥಿಯ ಭಾರವ ವಹಿಸಿದೆಯ. ವಾಸುದೇವ ಪಾರ್ಥ ಮಾಧವನೇ ನೀಯನ ಬಲದ ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಮಾನ್ಯನಾದೆನಯ್ಯ ನೇಮ ತವ ಕರುಣೆಯ ಮನದಿ. ವಾಸುದೇವ ಮಾನ್ಯನಾದೆನಯ್ಯ ನೇಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ವಾಸುದೇವ ಪಾರ್ಥ ಈಗ ನನಗೆ ಅನುಮತಿಯನ್ನು ಕೊಡು ಪರಮಾತ್ಮ. ನಾನಿನ್ನು ಹೋಗಿ ಬರುವೆನು. ಪಾರ್ಥ ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸು. ಹಾಗಲಿ ವಾಸುದೇವ. ತಥಾಸ್ತು ಪಾರ್ಥ.